ಒಂದು 4-5 ಡೇಸ್ ಬ್ಯಾಕ್ ಗಮನಿಸಿದೆ. ಪೊಲೀಸರು ತನಿಖೆ ಮಾಡಲಿ, ಯಾರೇ ನನ್ನ ಹೆಸರನ್ನು ಬಳಕೆ ಮಾಡಿಕೊಂಡ್ರೂ ಕೂಡ ಅದು ನನ್ನ ಅಪರಾಧ. ನಾನು ಅದನ್ನು ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳಿಸಿ ಸದ್ಯದಲ್ಲೇ ನಾನು ಒಂದು 2-3 ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡ್ತೇನೆ. ಸೊ ಯಾರೇ ಈ ರೀತಿ ಮಾಡಿದರೂ ಕೂಡ ಅದನ್ನು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಅನ್ಯಾಯವನ್ನು ಸರಿಪಡಿಸಿ ಅಂತೇಳಿ ನಾನು ಕೂಡ ಒಂದು 2 ದಿನದೊಳಗಡೆ ಪತ್ರವನ್ನು ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದು ಪತ್ರವನ್ನು ಬರೀತೇನೆ. ನನಗೆ ಈ ವಿಚಾರ ಗೊತ್ತಿಲ್ಲ. ನಾನು ಸಮಗ್ರವಾದಂಥ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಕೇಳ್ತೀನಿ. ನನ್ನ ಹೆಸರನ್ನು ಯಾರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತೇಳಿ ಪತ್ರವನ್ನು ಕೂಡ ನಾನು ಬರಿತೇನೆ. ರೆಡಿ ಮಾಡೋಕ್ಕೆ ಹೇಳಿದ್ದೆ, ರೆಡಿ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಸರಿಯಾಗಿ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ಗಮನಿಸಿ ಇನ್ನೊಂದು 2 ದಿನದೊಳಗಡೆ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಸೈನ್ ಹಾಕಿ ಕಳಿಸ್ಕೊಡ್ತೀನಿ. ಈಗ ಇದೆಲ್ಲ ಇವರೆಲ್ಲ ಸಿನಿಮಾದವ್ರು ಸೇರ್ಕೊಂಡು ಏನೇನೋ ಮಾಡ್ತಾ ಇರ್ತಾರ್ರಿ. ಏನ್ರಿ ಮಾಡಲಿ ನಾನು? ಅದೇ ಈಗ ಬರೆದು ಹೇಳಿದ್ನಲ್ಲಪ್ಪ, ಪತ್ರ ಬರಿತಾ ಇದ್ದೀನಿ ಪೊಲೀಸ್ ಕಮಿಷನರ್ಗೆ ಸಂಬಂಧಪಟ್ಟಂಥ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಪತ್ರ ಬರಿತೀನಿ. ಅವ್ರು ನನ್ನ ಹೆಸರು ಹೇಳಿದರೆ, ನನ್ನ ಹೆಸರು ಬಳಸ್ಕೊಂಡು ದುಡ್ಡು ವಸೂಲಿ ಮಾಡಿದರೆ, ನನ್ನ ಹೆಸರು ಹೇಳ್ಕೊಂಡು ಏನಾರ ಮಾಡಿತ್ತು ಅಂತ ಅಂದರೆ ಏನು ಬೇಕಾದ್ರೂ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಕಳಿಸ್ತೀನಿ, ಪತ್ರನೂ ಕಳಿಸ್ತೀನಿ. ಡ್ರಾಫ್ಟ್ ರೆಡಿ ಇದೆ. ಗೊತ್ತಿಲ್ಲ ನನಗೆ ಅದೆಲ್ಲ. ಡ್ರಾಫ್ಟ್ ರೆಡಿ ಇದೆ. ಒಂದು ಸಾರಿ ನಾನು ಪೊಲೀಸ್ ಆಫೀಸರ್ಸ್ ಹತ್ರ ಮಾತಾಡಬೇಕು ಏನೇ ಅದು ವಿಚಾರ ಅಂತ ಹೇಳ್ಬಿಟ್ಟು. ಬರೀ ಮಾಧ್ಯಮಗಳಲ್ಲಿ ಬಂದಿರೋದನ್ನು ನಾನು ನೋಡಿದ್ದೀನಿ. ಪೊಲೀಸ್ ಆಫೀಸರ್ಸ್ ಹತ್ರ ನೋಡ್ಬಿಟ್ಟು ಕೇಳ್ಬಿಟ್ಟು ಅದಕ್ಕೆ ಏನು ಉತ್ತರ ಏನು ಬರಿಬೇಕೋ ಅದನ್ನು ಬರೀತೀನಿ. ಬೇಕು ಅಂದರೆ ಡ್ರಾಫ್ಟ್ ಕಾಪಿನೂ ತೋರಿಸ್ತೀನಿ. ರೆಡಿ ಇದೆ ನನ್ನ ಹತ್ರ. ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದರು. ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಇನ್ನೊಂದು ಕಾರ್ಯಕ್ರಮ ಅಣ್ಣಮ್ಮದೇವಿ ಕುಣಿಸಿದ್ದೀವಿ ಅಂತ ಕರೆದಿದ್ರು. ಅಷ್ಟು ಬಿಟ್ಟರೆ ಇನ್ಯಾವುದು ನನಗೂ ಅವ್ರಿಗೂ ಯಾವುದೇ ಸಂಬಂಧ ಆಗಲಿ. ನನಗಿರೋಳು ಒಬ್ಬಳೇ ತಂಗಿ. ನಮ್ಮ ಅಣ್ಣ ಬೇಜಾರು ಮಾಡ್ಕೊಬಿಟ್ಟವನಂತೆ. ನನಗೆ ಗೊತ್ತಿಲ್ಲ ಇನ್ನೊಂದು ತಂಗಿ ಯಾರು ಅಂತ. ಯಾರೋ ಹೇಳ್ತಾ ಇದ್ರು ನನಗೆ, ನಿನ್ನೊಬ್ಬಳಿಗೆ ಹೆಂಗೆ ತಂಗಿ ಆಗಕ್ಕೆ ಸಾಧ್ಯ, ನನಗೆ ತಂಗಿ ಆಗಿಲ್ವಲ್ಲ ಹೆಂಗೆ ಅಂತ. ನಾನು ಅಲ್ಲೇ ಕೊಟ್ಬಿಟ್ಟಲ್ಲಪ್ಪ, ಅಲ್ಲೇ ದೇವಸ್ಥಾನಕ್ಕೆ ಕೊಟ್ಬಿಟ್ನಪ್ಪ. ನಾನು ನಮ್ಮಣ್ಣ ಎತ್ಕೊ ಬರೋದಿಲ್ಲ ಮನೆಗೆ. ಏನಾರ ಇದ್ರೆ ಅಲ್ಲೇ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ತನಿಖೆಗೆ ನಾನೇ ಲೆಟ್ರ್ ರೆಡಿ ಮಾಡಿದ್ದೀನಿ. ಲೆಟ್ರ್ ಕಂಪ್ಲೀಟ್ ಮಾಡಬೇಕು. ಕಮಿಷನರ್, ಪೊಲೀಸ್ ಕಮಿಷನರ್ಗೆ ಪತ್ರ ಬರಿತಾ ಇದ್ದೀನಿ. ಇನ್ನೊಂದು 3 ಡೇಸ್ ಒಳಗಡೆ ಪತ್ರ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.